ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾಪಾಯಯದಪ್ಯಸಾಧ್ವಿ ಲೇಭೆ ಗತಿಂ ಧಾತ್ರ್ಯುಚಿತಾಂ ತತೋನ್ಯಂ ಕಂವಾ ದಯಾಲುಂ ಶರಣಂ ವ್ರಜೇಮ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಇದು 23ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಉದ್ಧವ ವಿದುರನಿಗೆ ಕೃಷ್ಣನ ಮಹಿಮೆಯನ್ನ ಬಿತ್ತರಿಸ್ತಾ ಇದ್ದಾನೆ. ಎಲ್ಲರನ್ನು ಹಿಂಸಿಸುವ ದುಷ್ಟ ಸ್ವಭಾವದ ಈ ತಾಟಕೆಯ ಆವೇಶ ಪೂತನೆಯಲ್ಲಿತ್ತು. ಆದ್ರಿಂದ ಅವಳು ಎಲ್ಲ ಶಿಶುಗಳನ್ನು ಕೊಲ್ತಾ ಇದ್ಲು. ಕೃಷ್ಣನನ್ನು ಕೊಲ್ಲಿಕ್ಕೆ ಬಂದಿದ್ದಲ್ಲ ಆಕೆ. ತನ್ನ ಸ್ತನಗಳಲ್ಲಿ ಕಾಲಕೂಟ ವಿಷವನ್ನ ಇಟ್ಟುಕೊಂಡು ಆತನಿಗೆ ಕುಡಿಸಿದ್ಲು. ವಸ್ತುತಃ ಆಕೆ ಪೂತನಾ ರೂಪದ ಊರ್ವಶಿಯೇ ಹೌದು. ಅಂಥ ಊರ್ವಶಿಯೂ ಕೂಡ ಕೃಷ್ಣನ ತಾಯಿ ಯಶೋದೆ ಮತ್ತೆ ದೇವಕಿಯರಿಗೆ ಸಲ್ಲುವ ಗತಿಯನ್ನೇ ಪಡಲು. ಇಂತಹ ಪರಮ ದಯಾಳುವಾದ ಕೃಷ್ಣನನ್ನು ಬಿಟ್ಟು ನಾವು ಮತ್ತಾರನ್ನು ಶರಣ ಹೋಗಬೇಕು ಅಂತ ಕೇಳ್ತಿದ್ದಾನೆ. ಇದು ಭಾಗವತ ಸಾರೋದ್ಧಾರದಲ್ಲಿ 231ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ಆದ್ದರಿಂದ ನಾವು ಇದಕ್ಕೆ ಸಾರೋದ್ಧಾರದಲ್ಲಿ ಏನು ಅರ್ಥ ಹೇಳಿದ್ದಾರೆ ಅಂತನೂ ನೋಡಬೇಕು, ಯಾವ ಪ್ರಸಂಗದಲ್ಲಿ ಇದನ್ನು ತಗೊಂಡಿದ್ದಾರೆ ಅಂತನೂ ನೋಡಬೇಕು. ಹಾಗೆ ವಿಜಯಧ್ವಜರು ಯಾದವಾರರು ಹೇಳಿದ ವ್ಯಾಖ್ಯಾನಗಳನ್ನು ಗಮನಿಸಬೇಕು. ಇದು ಅಧ್ಯಾತ್ಮ ಪ್ರಕರಣ, ಅಲ್ಲಿ 231ನೇ ಶ್ಲೋಕ ಇದು. ತನ್ನ ಸೇವಾ ಮಾಡುವ ಸಜ್ಜನರಿಗೆ ಎಂಥ ದಯಾಳುತ್ವವನ್ನು ತೋರಿಸ್ತಾನೆ ಕೃಷ್ಣ. ಅವನು ತೋರಿಸಿದ ದಯೆಯ ಪರಾಕಾಷ್ಠೆ ಇಲ್ಲಿ ಕಾಣಿಸ್ತದೆ. ಅಹಿತ ತನಗೆ ಕೇಡು ಬಗಿಲಿಕ್ಕೆ ಅಂತ ಬಂದವಳು ದುಷ್ಟಳು ಆ ಪೂತನ. ಬಕಿ ಎನ್ನುವ ಶಬ್ದಕ್ಕೆ ವಿಷ್ಣು ತೀರ್ಥರು ಮಾಂಸಾದಿ ದುಷ್ಟ ಭಕ್ಷಣಶೀಲ, ಮಾಂಸ ಇತ್ಯಾದಿ ಅಪವಿತ್ರ ಪದಾರ್ಥಗಳನ್ನು ತಿನ್ನುವ ಸ್ವಭಾವ ಇದ್ದವಳು, ಪರಹಿಂಸಕಳು ಅಂತ ಅದರರ್ಥ. ಅತಯೇವ ಅಸಾಧ್ವಿ, ಆದ್ದರಿಂದ ಅವಳು ದುಷ್ಟಳು. ಇಯಂ ಅಂದ್ರೆ ಈ ಪೂತನ. ಧಾತೃಚಿತಾಂ ಗತಿಂ ಅಂತಿದೆ. ಧಾತ್ರಿ ಅಂದ್ರೆ ತಾಯಿ. ಕೃಷ್ಣನನ್ನ ಹೆರದೆ ಹೋದ್ರೂ ಕೂಡ ಆತನನ್ನ ಬೆಳೆಸಿ ಪೋಷಿಸಿದವಳು. ಅಂಥ ತಾಯಿಗೆ ಉಚಿತವಾದ ಗತಿಯನ್ನ ಈ ಊರ್ವಶಿಯೂ ಪಡೆದಳು ಅಂತ ಅದರ ತಾತ್ಪರ್ಯ. ಹೀಗೆ ತನಗೆ ಕೇಡು ಬಗೆಯಲಿಕ್ಕೆ ಅಂತ ಬಂದವಳಿಗೂ ಸದ್ಗತಿ ಕೊಟ್ಟವನು ಈ ಕೃಷ್ಣ. ಇವನಿಗಿಂತ ಹೆಚ್ಚಿನ ದಯಾಲು ಮತ್ತಾರಿದ್ದಾರೆ? ನಾವು ಯಾರನ್ನ ಶರಣು ಹೋಗುವುದು? ಕಂವಾ ದಯಾಲುಂ ಶರಣಂ ವಯಂ ವ್ರಜೇಮ ಗಚ್ಛಾಮ. ಇಂಥ ಒಬ್ಬ ದಯಾಳುವೇ ಇಲ್ಲ, ಈದೃಶೋ ದಯಾಲು ನಾಸ್ತೇವ. ಇಷ್ಟು ಅಲ್ಲಿ ವಿಷ್ಣು ತೀರ್ಥರು ಮಾಡಿದಂಥ ವ್ಯಾಖ್ಯಾನ. ಇನ್ನು ಮುಂದೆ ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಕ್ಷಣೆ ಅಂತ ಧಾತು ಇದೆ. ಆದ್ರಿಂದ ಎಲ್ಲವನ್ನು ತಿಂದು ಕಬಳಿಸುವವಳು ಬಕಿ ಅಂದ್ರೆ ಈ ಪೂತನ. ಧಾತ್ರಿ ಅಂದ್ರೆ ತಾಯಿ ಅಂತ ಅರ್ಥ ಇಟ್ಕೊಂಡಂತೆ ಕಾಣೋದಿಲ್ಲ ವಿಜಯಧ್ವಜರು. ಧಾತ್ರಿ ಅಂದ್ರೆ ಶುಭಳಾದವಳು, ಉತ್ತಮ ವ್ಯಕ್ತಿತ್ವ ಇದ್ದವಳು, ಯಾವಳೇ ಒಬ್ಬಳು ಭಕ್ತಳು. ಅಂಥವಳಿಗೆ ಯೋಗ್ಯವಾದ ಗತಿಯನ್ನು ಇವಳಿಗೂ ಕೊಟ್ಟ ಅಂತ ತಾತ್ಪರ್ಯ. ಕಂಸ ಪೂತನಿಕಾದ್ಯಾಶ್ಚ ಅಂತ ಒಂದು ಶ್ಲೋಕ ಹೇಳಿದ್ದಾರೆ ಭಾಗವತ ತಾತ್ಪರ್ಯದ್ದು. ಅದು ಮುಂದಿನ ಶ್ಲೋಕದಲ್ಲಿ ನಾವು ನೋಡೋರಿದ್ವಿ, 24ನೇ ಶ್ಲೋಕದಲ್ಲಿ. ಅದರಿಂದ ಇಲ್ಲೇನಾದ್ರೂ ಅರ್ಥ ಹೇಳೋದಿಲ್ಲ. ಭಕ್ಷಣೆ ಅನ್ನೋ ಧಾತುವನ್ನೇ ಇಟ್ಕೊಂಡಿದ್ದಾರೆ ಯಾದವಾರ್ಯರು ಕೂಡ. ಆದ್ರಿಂದ ಅವಳನ್ನ ಬಕಿ ಅಂತ ಇಲ್ಲಿ ಹೇಳಿರೋದು. ಕೇವಲ ತಾಟಕೆಯ
ಒಂದು ಆವೇಶದಿಂದ ಮಾತ್ರ ಇಂಥ ಹೀನಕೃತ್ಯ ಮಾಡ್ತಾ ಇದ್ಲು, ಎಳೆಯ ಮಕ್ಕಳನ್ನು ಹಿಂಸಿಸುವ ಕೆಲಸವನ್ನು. ಧಾತ್ರಿ ಅಂದರೆ ಯಶೋಧ, ಅವಳಿಗೆ ಉಚಿತವಾದ ಗತಿ ಅಂತ ಯಾದವಾರ್ಯರು ಹೇಳಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಧಾತ್ರಿ ಅಂದರೆ ಪೋಷಿಸಿದವಳು ಅಂತ ಹೀಗರ್ಥ. ಹಿಂದೆ ನಾವು ಅದನ್ನು ವಿಷ್ಣು ತೀರ್ಥರು ಹೇಳಿದ್ದನ್ನು ನೋಡಿದ್ದೇವೆ. ಧಾತ್ರಿ ಅನ್ನೋ ಶಬ್ದಕ್ಕೆ ದೇವಕಿ ಅಂತ ಇನ್ನೊಂದು ಅರ್ಥನೂ ಕೂಡ ನಾನು ಹೇಳಿದ್ದೇನೆ. ಧಾತ್ರಿ ಅಂದರೆ ಸಾಮಾನ್ಯವಾಗಿ ಸಾಕು ತಾಯಿ, ಪೋಷಿಸಿದ ತಾಯಿ ಅಂತ ಅರ್ಥ ಆಗ್ತದೆ. ಆದ್ರೆ ಹಾಗೇ ಆಗ್ಬೇಕಂತ ಏನಿಲ್ಲ. ದೇವಕಿ ಹೆತ್ತ ತಾಯಿ, ಯಶೋದೆ ಪೋಷಿಸಿದ ತಾಯಿ. ಹಾಗ ಅವರಿಬ್ಬರೂ ಕೂಡ ಅಲ್ಲಿ ಧಾತ್ರಿ ಎಂಬ ಶಬ್ದದಿಂದ ಇಟ್ಕೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ. ಬಕಿ ಅಂತ ಇಲ್ಲಿ ಕೇಳಿ ಬರ್ತದಲ್ಲ, ಬಕಾಸುರನ ಸಹೋದರಿ ಇವಳು ಅಂತ ಕೆಲವು ಕಡೆ ಮಾಹಿತಿ ಇದೆ. ಆದರೆ ಇದಕ್ಕೆ ವಿಶೇಷ ಆಧಾರಗಳೇನು ಕಾಣಿಸೋದಿಲ್ಲ. ಪೂತನಿಗೆ ಇಬ್ಬರು ಸಹೋದರರಿದ್ರು, ಒಬ್ಬ ಬಕಾಸುರ ಮತ್ತೊಬ್ಬರು ಅಘಾಸುರ ಅಂತ ಹೀಗೆಲ್ಲ ಹೇಳ್ತಾರೆ. ಆದರೆ ಇದು ಭಾಗವತದಲ್ಲೆಲ್ಲೂ ಅದಕ್ಕೆ ಸಪೋರ್ಟ್ ಇದ್ದಂತೆ ಕಾಣಿಸೋದಿಲ್ಲ. ಚೈತನ್ಯ ಚರಿತಾಮೃತ ಮೊದಲಾದ ವ್ಯಾಖ್ಯಾನಗಳು, ಭಾಗವತಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡಿದವರು ಬಕಿ ಅಂದರೆ ಬಕಾಸುರನ ಸಹೋದರಿ ಅಂತ ಈಗ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಅಷ್ಟು ಬಿಟ್ಟರೆ ಬೇರೆ ಕಡೆ ಹಾಗೆಲ್ಲೂ ಆಧಾರ ಕಾಣಿಸೋದಿಲ್ಲ. ಆದ್ದರಿಂದ ಎಲ್ಲವನ್ನೂ ತಿಂದು ಕಬಳಿಸುವವಳು, ಹಿಂಸೆ ಮಾಡುವವಳು ಅನ್ನೋ ಅರ್ಥವನ್ನೇ ವಿಜಯಧ್ವಜರು ಯಾದವಾರ್ಯರು ಹೇಳಿದ್ದಾರೆ. ಶ್ರೀಧರರು ಮೊದಲಾದವರು ಅದೇ ಅರ್ಥಗಳನ್ನೇ ಹೇಳ್ತಾರೆ. ಬಕಿ ಅಂದರೆ ಪೂತನ ಅಂತ ಅರ್ಥ ಬರೆದು ಅವರು ಅಲ್ಲಿಗೆ ಮುಗಿಸಿದ್ದಾರೆ. ಇಷ್ಟು ನಮಗೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೋಡಿದಾಗ ಕಂಡಿದೆ ಬಕಿ ಅನ್ನೋದಕ್ಕೆ. ಹೆಚ್ಚಿನ ಆಧಾರಗಳೇನು ಕಾಣಿಸೋದಿಲ್ಲ. ಅಲ್ಲಿಗೆ 23ನೇ ಶ್ಲೋಕದ ಆಧಾರದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.